ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ 2025 ಮತ್ತು 26ನೇ ಸಾಲಿಗಾಗಿ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿಯು ಈಗಾಗಲೇ ನಿಮಗೆ ಓದುವ ಉದ್ದೇಶದಿಂದ, ಅಂದರೆ ನಿಮ್ಮ ಪರೀಕ್ಷೆಗೆ ಸುಲಭವಾಗುವಂತಹ ಉದ್ದೇಶದಿಂದ ಪ್ರಶ್ನೆಕೋಟಿಯನ್ನು, ನೀಲಿನಕ್ಷೆಯನ್ನು ಹಾಗೆ ಪ್ರಶ್ನೆ ಪತ್ರಿಕೆಗಳನ್ನು ಹೊರಡಿಸಲಾಗಿದೆ. ಇಂದಿನ ವಿಡಿಯೋಗಳಲ್ಲಿ ನಾನು ಇಂದಿನ ಒಂದು ಮೊದಲನೆಯ ಒಂದು ಪದ್ಯವಾದಂತಹ ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂಥದ್ದಿರ್ಬೋದು, ವಚನಗಳೇ ಇರ್ಬೋದು, ಇವುಗೆಲ್ಲವುಗಳ ಕುರಿತಾಗಿ ಪ್ರಶ್ನೆಕೋಟಿಯ ಉತ್ತರಗಳನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದ ಪ್ರಶ್ನೆಕೋಟಿಯಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ, ನೀವು ಕೊಟ್ಟಿರುವಂತಹ ಪ್ರಶ್ನೆಕೋಟಿಯನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ನೀವು ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕಗಳನ್ನು ಕೂಡ ಭಾಷೆಗೆ ಸಂಬಂಧಿಸಿದಂತೆ, ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ತೆಗೆಯೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಹಾಗಿದ್ರೆ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ, ಅದರ ಜೊತೆಯಲ್ಲಿಯೇ ನೀವು ಕೂಡ ಪ್ರಾಕ್ಟೀಸ್ ಆಗಿದ್ದರೆ ಸಮಯವನ್ನು ಕೂಡ ಸೇವ್ ಮಾಡ್ಬೋದು ಅನ್ನುವಂತಹ ಉದ್ದೇಶ ನನ್ನದು. ಸೊ ಈಗ ನೋಡ್ತಾ ಹೋಗೋಣ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹದ್ದು ನೋಡಿ, ಬಹು ಆಯ್ಕೆ ಪ್ರಶ್ನೋತ್ತರಗಳ ಮೊದಲನೆಯದಾಗಿ, ತಾನು ಹೆಣ್ಣಾಗಿ ಹುಟ್ಟಿದುದು ಹೀಗಾಯ್ತೆಂದು ದ್ರೌಪದಿ ದುಃಖಿಸ್ತಾಳೆ, ಏನು ಘೋರ ಪಾತಕವಾಗ್ಬಿಡ್ತು ಅಂತ ಹೇಳ್ಬಿಟ್ಟು ಆಕೆ ದುಃಖಿಸ್ತಾಳೆ. ಧರ್ಮನಾಯನಿಗೆ ಇವುಗಳ ಗರ ಹೊಡೆದಿದೆ, ಯಾವುದು ಧರ್ಮ ಮತ್ತು ಕ್ಷಮೆ ಅನ್ನುವಂತಹ ಗರ ಬಡ್ದಿದೆ ಅಂತ ಹೇಳ್ಬಿಟ್ಟು ದ್ರೌಪದಿ ಹೇಳ್ತಾಳೆ. ಅಣ್ಣನ ಆಜ್ಞೆಯಲ್ಲಿ ಈತ ಭ್ರಮಿತನಾಗಿದ್ದಾನೆ, ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದಂತಹ ಅವನು ಯಾರು ಅಂತಂದರೆ ಅರ್ಜುನ. ಹಾಗೆ ರಮಣ ರೀವರಿ ನಾಯಕುಲ ಲಕ್ಷಮರು ನಿಸ್ಸಂದೇಹದಳು ತನ್ನದೊಳಗೆ ಈ ಸಾಲುಗಳಲ್ಲಿಯ ನಾಯಿಯ ಪದ ಯಾರನ್ನು ಸಂಕೇತಿಸುತ್ತದೆ ಅಂತಂದರೆ ಅದು ಕೀಚಕನನ್ನು ಸಂಕೇತಿಸುತ್ತದೆ. ಇನ್ನು ಮುಂದಿನದು, ಉಳಿದರಿಬ್ಬರು ರಮಣರೀವರಿ ನಾಯಕೊಲ್ಲ ಲಕ್ಷಮರು. ಈ ಸಾಲುಗಳಲ್ಲಿ ದ್ರೌಪದಿ ಹೇಳಿದಂಥ ಅಕ್ಷಮರು ಯಾರು ಅಂತಂದರೆ ನಕುಲ ಮತ್ತು ಸಹದೇವರು. ಇನ್ನು ಇವಳನ್ನು ಪಾಂಚಾಲ ನಂದನೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಅಂತಂದರೆ ದ್ರೌಪದಿಗೆ ಪಾಂಚಾಲ ನಂದನೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಎಲ್ಲರಳು ಕಲಿಭೀಮನೇ ಮಿಡುಕುಳ್ಳ ಗಂಡನು ಹಾನಿ ಹರಿಬಕ್ಕೆ ನಿಲ್ಲದಂಗೈಸುವನು ಕಡು ಈ ಹಾಳಿ ಉಳ್ಳವನು. ಈ ಪದ್ಯದ ಸಾಲಿನಲ್ಲಿ ದ್ರೌಪದಿಯು ಭೀಮನನ್ನು ಕುರಿತು ಏನಂತ ಹೇಳ್ತಾಳೆ ಅಂದರೆ, ಭೀಮನು ಮಿಡುಕುಳ್ಳ ಅಂತಹ ಗಂಡ ಅಂತ ಹೇಳ್ಬಿಟ್ಟು ಆಕೆ ಭೀಮನನ್ನು ಕುರಿತು ಹೇಳ್ತಾಳೆ. ಇನ್ನು ರಾಜಸಭೆಯೊಳಗೆ ದ್ರೌಪದಿಯನ್ನು ಕಾಲಿನಿಂದ ಒದ್ದು ಅವಮಾನಿಸಿದವನು ಯಾರು ಅಂತಂದರೆ, ರಾಜಸಭೆಗಳ ದ್ರೌಪದಿಯನ್ನು ಕಾಲಿನಿಂದ ಒದ್ದು ಅವಮಾನಿಸಿದಂಥವನು ಕೀಚಕ. ಇವನನ್ನು ಯಮಲೋಕಕ್ಕೆ ಕಳಿಸೆಂದು ದ್ರೌಪದಿ ಭೀಮನಿಗೆ ಹೇಳ್ತಾಳೆ ಅಂತಂದರೆ ಕೀಚಕನಿಗೆ. ಕಲಹಕಾದೊಡೆ ನಾವು ರಮಿಸುವರುಳಿದವರು ಎಂದು ಹೇಳುವಾಗ ಭೀಮನಲ್ಲಿರುವಂತಹ ಭಾವ ಯಾವುದು ಅಂತಂದರೆ, ಉಳಿದವರ ಪಾಂಡವರ ಬಗ್ಗೆ ಅವನಿಗಿರುವಂತಹ ಅಸಮಾಧಾನವನ್ನು ಇಲ್ಲಿ ಕಾಣಬಹುದು. 11ನೆಯದು, ಕೆಲವರು ಗಳಿಸಿದಡೆ ಕೆಲರುಂಡು ಜಾರುವವರು. ಈ ಗಾದೆ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸ್ತದೆ ಅಂದರೆ, ಕಷ್ಟಪಡದೆ ಸುಖವನ್ನು ಬಯಸುವಂತಹವರು ಅಂತ ಹೇಳ್ಬಿಟ್ಟು. ಕಂಠರೈವರು 3 ಲೋಕದ ಶೂರರು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ದ್ರೌಪದಿ ಕಂಠರೈವರನ್ನ ಕುರಿತು ಹೇಳಿರುವಂಥದ್ದು. ಇನ್ನು ಹೆಂಡತಿಯ ಹರಿಬದಲಿನೊಬ್ಬನೇ ಗಂಡುಗೂಸೆ ವೈರಿಯನು ಕಡಿ ಕಂಡವನು ಮಾಡುವನು ತನ್ನೊಡಲ ನಿಕ್ಕುವನು. ಈ ಪದ್ಯ ಭಾಗದಲ್ಲಿ ದ್ರೌಪದಿ ಯಾವ ವಿಚಾರವನ್ನ ತಿಳಿಸ್ತಾಳೆ ಅಂತಂದ್ರೆ, ಇಲ್ಲಿ ಗಂಡನ ಕರ್ತವ್ಯ ನಿಷ್ಠೆಯ ಬಗ್ಗೆ, ಹೆಂಡತಿಯ ರಕ್ಷಣೆ ಮಾಡುವುದರ ಬಗ್ಗೆ ಕುರಿತಾಗಿ ಇಲ್ಲಿ ಹೇಳಿರುವಂಥದ್ದು. ಅಂದರೆ ಗಂಡನ ಕರ್ತವ್ಯ ನಿಷ್ಠೆಯನ್ನು ಕುರಿತು ಹೇಳ್ತಾರೆ. ಗಂಡನಾದಂತಹ ಹೆಂಡತಿಯ ರಕ್ಷಣೆಯ ವಿಷಯ ಬಂದಾಗ ಎಂತಹ ವೈರಿಯಾದರೂ ಪರವಾಗಿಲ್ಲ, ತನ್ನ ಜೀವವನ್ನಾದರೂ ಕೊಟ್ಟು ಬದುಕುತ್ತಾನೆ ಅನ್ನುವಂಥದ್ದು ಅದರ ಗಂಡರೋ ನೀವು ಬಂಡರೋ ಎಂಬ ಮಾತು ಯಾರದಾಗಿತ್ತು ಅಂದರೆ ಅದು ದ್ರೌಪದಿಯದು. ಹೆಣ್ಣು ಅರಿವ ಕೋಸಗವೇ ತಮ್ಮಣ್ಣನಾಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನು ಎಂಬಲ್ಲಿ ಕುಂತಿಯ ಚಿನ್ನ ಯಾರು ಅಂತಂದರೆ ಭೀಮ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅಂತ ಹೇಳ್ಬಿಟ್ಟು ಹೇಳಿದಂತಹವರು ಯಾರು ಅಂತಂದರೆ ಅದು ದ್ರೌಪದಿ. ಮಂದಗೆಳಿಸಿದ ಪಾಪಿ ಎಂದು ದ್ರೌಪದಿ ಇವನನ್ನ ಕುರಿತು ಹೇಳ್ತಾಳೆ ಅಂತಂದರೆ ಅದು ದುಶ್ಯಾಸನ. ಇನ್ನು ದ್ರೌಪದಿಯನ್ನು ಅರಣ್ಯವಾಸದಲ್ಲಿದ್ದಾಗ ಅಪಹರಿಸಿದಂತಹವನು ಯಾರು ಅಂದರೆ ಅದು ಸೈಂಧವ. ದ್ರೌಪದಿ ಭೀಮನನ್ನು ಕುರಿತು ತನಗೆ ಇಷ್ಟು ಬಾರಿ ಅವಮಾನವಾಗಿದೆ ಅಂತ ಹೇಳ್ತಾಳೆ ಅಂತಂದರೆ
3 ಬಾರಿ ನನಗೆ ಅವಮಾನ ಆಗಿದೆ ಅಂತ ಹೇಳ್ಬಿಟ್ಟು ಭೀಮನನ್ನ ಕುರಿತು ದ್ರೌಪದಿ ಹೇಳ್ತಾಳೆ. ತೋಳ ಹೊರೆ ನಿಮಗೇಕೆ ಭೂಮಿ ಪಾಲ ವಂಶದ ಉಳಿದಿಸಿದ್ದಾಗ ಏತಕ್ಕೆ ಎಂಬ ದ್ರೌಪದಿಯ ಮಾತು ಇವರನ್ನ ಕುರಿತಾದದ್ದು ಅಂದರೆ ಪಾಂಡವರನ್ನ. ಮನದೊಳಗೆ ಹಾಗೆಗಳನ್ನು ಹಿಂಡಿದನು ಅಂದರೆ ಭೀಮ ಅವನ ಕೋಪವನ್ನು ಅಲ್ಲಿ ಮನದಲ್ಲಿಯೇ ಹಿಂಡ್ತಾನೆ ಅನ್ನುವಂಥದ್ದು. ಭೀಮ ಸಿಟ್ಟಿನಿಂದ ಈ ವಂಶದ ಹೆಸರನ್ನೇ ಅಳಿಸಿಬಿಡ್ತೇನೆ ಅಂತ ಹೇಳ್ತಾನೆ, ಅಂದರೆ ವಿರಾಟ ವಂಶದ ಹೆಸರನ್ನೇ ಅಳಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಭೀಮ ತಪ್ಪು ಮಾಡಿದನು ಎಂದೇನಾದರೂ ದೇವತೆಗಳು ದೂರಿದರೆ ಅವರಿಗೆ ಮೂತಿಯನ್ನ ಪರ್ವತಕ್ಕೆ ಹಾಕಿ ತಿಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಬಸುರ ಬಗೆವೆನು ಕೀಚಕ ಸುಮಿಸಿಕಿದೊಡೆ ವೈರಾಟ ವಂಶದ ಹೆಸರ ತೊಡಗೆನು ನಮ್ಮ ನರಿದೊಡೆ ಕೌರವ ರಜವ ಕುಸುರಿದರಿವೆನು. ಈ ಸಾಲುಗಳಲ್ಲಿ ಮೂಡಿ ಬಂದಿರುವಂತಹ ಚಿಂತನೆ ಏನು ಅಂತಂದ್ರೆ ದ್ರೌಪದಿಯ ರಕ್ಷಣೆಗೆ ಭೀಮನ ಒಂದು ಪ್ರತಿಜ್ಞೆಯನ್ನು ನೋಡಬಹುದು. ವಲ್ಲಭೆಯ ಬರವೇನು ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ ತಳು ವಿಲ್ಲದ ಸುರಿಲೇಕೆ ಬಂತೆಲ ತಾಂಗಿ ಹೇಳಿಲ್ಲ. ಈ ಪದ್ಯ ಭಾಗದಲ್ಲಿ ಹೀಗೆಂದು ದ್ರೌಪದಿ ಪ್ರಶ್ನಿಸ್ತಾಳೆ ಅಂತ ಹೇಳ್ಬಿಟ್ಟು ಅಂದರೆ ಯಾರು ಪ್ರಶ್ನಿಸ್ತಾರೆ ಅಂದರೆ ಅದು ಭೀಮ ಆಕೆಯನ್ನು ಪ್ರಶ್ನಿಸ್ತಾರೆ. ಯಾರನ್ನು? ದ್ರೌಪದಿಯನ್ನ. ಕಲಹ ಕಾದೊಡೆ ನಾವು ರಮಿಸುವರುಳಿದವರು ಬಳಿಕೇನು ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲವರುಂಬುದಾಗುವರು. ಈ ಪದ್ಯಭಾಗದಲ್ಲಿ ಭೀಮನ ಮಾತುಗಳಲ್ಲಿರುವಂತಹ ಧ್ವನಿ ಏನು ಅಂತಂದರೆ ಕೇವಲ ಯುದ್ಧ ಜಗಳಕ್ಕಾಗಿ ಮಾತ್ರ ತಾನು ಅದನ್ನು ಇಲ್ಲಿ ವ್ಯಕ್ತವಾಗಿರುವಂಥದ್ದನ್ನು ನೋಡಬಹುದಾಗಿದೆ. ಮಂದಗೆಳಿಸಿದ ಪಾಪಿ ಕೌರವನಂದು ಮುಂದೆಲೆ ಬಿರಿದು ಸೈಂಧವ ಎಂದು ಬಳಿಕಾರಣ್ಯವಾಸದೊಡನೆ ಎಳೆದೊಯ್ದ ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವನು ಯಾರು ಅಂತಂದರೆ ಅದು ಸೈಂಧವ. ಯಮಸುತಂಗರಹುವೆನೆ ಧರ್ಮಕ್ಷಮೆಯ ಗರವೊಡದಿಹುದು ಪಾರ್ಥನು ಮಮತೆಯುಳ್ಳವನೆಂಬನೆ ಭ್ರಮಿತನಾಗಿಯನು. ಇಲ್ಲಿ ದ್ರೌಪದಿ ಧರ್ಮರಾಯನನ್ನ ಕುರಿತು ಹೇಳಿರುವಂಥದ್ದು ಏನು ಅಂತಂದರೆ ಒಂದು ಯಮಸುತನಾದಂತಹ ಧರ್ಮರಾಯನಿಗೆ ಧರ್ಮ ಮತ್ತು ಕ್ಷಮೆಗಳ ಗರೆ ಬಡದಿರುವಂತಹ ಹೇಳ್ಬಿಟ್ಟು ಹೇಳ್ಬೋದು. ಅರಸಿ ಬಿಡು ಬಿಡು ಖಾತಿಯನು ವಿಸ್ತರಿಸಲೇ ಕಮ್ಮಣ್ಣನಾಗ್ನೆಯ ಗೆರೆಯ ದಾಂಟಿದನು ಹೋಗೆಂದನ ಭೀಮ. ಇಲ್ಲಿ ಭೀಮನು ದ್ರೌಪದಿಗೆ ಹೀಗೆ ಸಮಾಧಾನ ಮಾಡ್ತಾನೆ ಅಂದರೆ ಅಣ್ಣನ ಆಜ್ಞೆಯನ್ನ ಗೆರೆಯನ್ನ ದಾಟುತ್ತೇನೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಬಹುದು. ಎಬ್ಬಿಸಲು ಭುಗಿಲೆಂಬಳೇತಕ್ಕೆ ಬಂದೆ ಮೋರೆಯ ಮಬ್ಬಿದೇಕೆಂದೆನ್ನ ಸಂತೈಸುವನು. ಈ ಸಾಲುಗಳಲ್ಲಿ ದ್ರೌಪದಿ ಏನಂತ ಹೇಳ್ಬಿಟ್ಟು ಯೋಚಿಸ್ತಾಳೆ ಅಂತಂದರೆ ಭೀಮನನ್ನ ಎಬ್ಬಿಸಿದರೆ ಎಲ್ಲಿ ಆತ ಕೋಪಗೊಳ್ತನೋ ಅಂತ ಹೇಳ್ಬಿಟ್ಟು ಆಕೆ ಯೋಚಿಸ್ತಾಳೆ. ಮುಂದಿನದು 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬಯಸುವಂತಹ ವಾಕ್ಯಗಳಿವು. ಅಂದರೆ 2 ಅಂಕಗಳ ಪ್ರಶ್ನೋತ್ತರಗಳ ಆಗಿರುತ್ತೆ. ಇಲ್ಲಿ ಕೊಲ್ಲ ಲಕ್ಷಮರು ಅಂತ ಹೇಳ್ಬಿಟ್ಟು ದ್ರೌಪದಿ ಯಾರನ್ನು ಕುರಿತು ಹೇಳ್ತಾಳೆ ಅಂತಂದರೆ ನಕುಲ ಮತ್ತು ಸಹದೇವರನ್ನು ಕುರಿತು ಕೊಲ್ಲಲು ಅಕ್ಷಮರು ಅಂತ ಹೇಳ್ಬಿಟ್ಟು ಹೇಳಿರುವಂತಹದ್ದನ್ನು ನೋಡಬಹುದು. ಇನ್ನು ಗಂಡನೆಂದು ದ್ರೌಪದಿ ಏಕೆ ಭಾವಿಸ್ತಾಳೆ ಅಂತಂದರೆ ತನ್ನ ಗಂಡಂದಿರಲ್ಲಿ ಭೀಮನೇ ಶೌರ್ಯವಂತ, ಕಷ್ಟ ಅಗತ್ಯಗಳಿಗೆ ಬೆಂಬಲ ನೀಡುವಂತಹ ಛಲದ ಗುಣವಿರುವುದರಿಂದ ಭೀಮನೇ ಮಿಡುಕೊಳ್ಳ ಗಂಡ ಅಂತ ಹೇಳ್ಬಿಟ್ಟು ದ್ರೌಪದಿ ಹೇಳ್ತಾಳೆ. ಹಾಗೆ ಮುಂದಿನದು ತಾನು ಘೋರತರವಾದಂತಹ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳ್ತಾಳೆ ಅಂತಂದರೆ ಆಕೆಗೆ ಆದಂತಹ ಅವಮಾನವನ್ನು ನಾನು ಭೀಮನೆದುರಿಗೆ ಹೇಳ್ತೇನೆ. ಆಗ ಒಂದು ಭೀಮನು ಕೀಚಕನ ಉಪಟಳದಿಂದ ತನ್ನನ್ನು ಪಾರು ಮಾಡದೆ ಹೋದರೆ ಅಥವಾ ತಾನು ಘೋರತರವಾದಂತಹ ವಿಷವನ್ನು ಕುಡಿದು ನಾನು ಸಾಯುವುದಾಗಿ ಅಂತ ಹೇಳ್ಬಿಟ್ಟು ದ್ರೌಪದಿ ಹೇಳ್ತಾಳೆ. ಇನ್ನು ಮಲಗಿದ್ದಂತಹ ಭೀಮನನ್ನ ಯಾವ ರೀತಿಯಾಗಿ ದ್ರೌಪದಿ ಎಬ್ಬಿಸ್ತಾಳೆ ಅಂತಂದರೆ ಮಲಗಿದ್ದಂತಹ ಭೀಮನ ಬಳಿ ಬಂದ್ಬಿಟ್ಟು ದ್ರೌಪದಿಯು ಮೆಲ್ಲನೆ ಅವನ ಮುಸುಕನ್ನು ಸರಿಸ್ತಾಳೆ ಮತ್ತು ಅವನ ಗಲ್ಲವನ್ನು ಹಿಡಿದು ಉಳಿಸಿ ಆತನನ್ನು ಎಬ್ಬಿಸ್ತಾಳೆ. ಇನ್ನು ಭೀಮನನ್ನು ಬಿಟ್ಟು ಉಳಿದ ಪಾಂಡವರು ಭಿನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿಯ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳಿದರೆ ದ್ರೌಪದಿಯ ಪ್ರಕಾರ ಭೀಮನನ್ನು ಬಿಟ್ಟು ಉಳಿದಂತಹವರು ಆಕೆಗೆ
ರಮಿಸಲು ಮಾತ್ರ ಮುಂದಾಗ್ತಾರೆ. ಹೆಂಡತಿಯ ಮಾನ ರಕ್ಷಣೆಯ ಸಂದರ್ಭ ಬಂದಾಗ ಅವರು ಅಲ್ಲಿಂದ ಜಾರೋಗ್ತಾರೆ. ಆದ್ರಿಂದ ಅವರೆಲ್ಲರೂ ಕೂಡ ಗಂಡ ಎನಿಸಿಕೊಳ್ಳಲು ಅಯೋಗ್ಯರು ಅಂತ ಹೇಳ್ಬಿಟ್ಟು ದ್ರೌಪದಿಯ ಒಂದು ಅಭಿಪ್ರಾಯ ಆಗಿದೆ. ಗಂಡರೈವರು ಮೂರು ಲೋಕದ ಗಂಡರಾರು ಅಂತ ಕೇಳಿದರೆ ದ್ರೌಪದಿಯ 5 ಜನ ಗಂಡಂದಿರನ್ನ ಕ್ರಮವಾಗಿ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವರು ಇವರು ಮಹಾಪರಾಕ್ರಮಿಗಳು. ಇವರು 3 ಲೋಕದಲ್ಲಿ ಪ್ರಸಿದ್ಧರಾದಂತಹವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಮುಂದಿನದು ಹೆಂಡತಿಯ ಅರಿವಕ್ಕಾಗಿ ಗಂಡುಗೂಸು ಏನು ಮಾಡುತ್ತದೆ ಅಂತಂದ್ರೆ, ಹೆಂಡತಿಯ ಮಾನ ರಕ್ಷಣೆಯ ಪ್ರಶ್ನೆ ಬಂದಾಗ ಗಂಡಸಾದಂತಹವನು ಏಕಾಂಗಿಯಾದ್ರೂ ಪರವಾಗಿಲ್ಲ, ಶತ್ರುಗಳೊಂದಿಗೆ ಇಲ್ವೇ ತಾನೂ ಕೂಡ ಸಾವಿಗೆ ಶರಣಾಗ್ತಾನೆ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಹಾಗೆ ತೋಳ ಹೊರೆ ನಿಮಗೇಕೆ ಎಂದು ದ್ರೌಪದಿ ಹೇಳಲು ಕಾರಣವೇನು ಅಂತ ಇದೆ. ಕೇಳ್ಬಿಟ್ರೆ ಆತನನ್ನ ಬಿಟ್ಟು ನಿಲ್ಲಬಲ್ಲ ಹೆಚ್ಚುಗಾರಿಕೆ ಇರುವ ತನ್ನ ಗಂಡಂದಿರಿಂದ ತನ್ನೊಬ್ಬಳನ್ನ ರಕ್ಷಿಸಲು ಸಾಧ್ಯವಾಗ್ತಾ ಇಲ್ಲ. ಹೀಗಿರುವಾಗ ನಿಮಗೆ ತೋಳವರೆ ಅಂದ್ರೆ ತೋಳ್ಬಾರ ಯಾಕಾದ್ರೂ ಬೇಕು ಅಂತ ಹೇಳ್ಬಿಟ್ಟು ಇಂತಹ ನಿಷ್ಪ್ರಯೋಜಕರು ಅಂತ ಹೇಳ್ಬಿಟ್ಟು ದ್ರೌಪದಿ ಭೀಮನನ್ನ ಉದ್ದೇಶಿಸಿ ಹೇಳ್ತಾಳೆ. ಇನ್ನು ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು ಸಂಪೂರ್ಣವಾದಂತಹ ಉತ್ತರವನ್ನ ಬೇಕು ಅಂದ್ರೆ ನನ್ನ ವಿಡಿಯೋದಲ್ಲಿ ಪ್ಲೇ ಲಿಸ್ಟ್ ಇದೆ. ಕನ್ನಡಕ್ಕೆ ಸಂಬಂಧಿಸಿದಂತಹ ಎಲ್ಲಾ ಅಧ್ಯಯನಗಳ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನ ಕೊಟ್ಟಿದ್ದೇನೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನ ಕೂಡ ಬರೆದಿರುವಂತಹ ಎಲ್ಲಾ ಪ್ರಶ್ನೋತ್ತರಗಳು ಅಂದ್ರೆ ಎಲ್ಲ ಅಧ್ಯಾಯ ಪದ್ಯ ಗದ್ಯಗಳ ಪ್ರಶ್ನೋತ್ತರಗಳನ್ನ ಕೂಡ ಕೊಟ್ಟಿದ್ದೇನೆ. ಅವನ್ನ ನೀವು ರೆಫರ್ ಮಾಡಬಹುದು. ಎನ್ನವಲು ಮುನ್ನಾರು ನವೆದವರುಂಟು ಯಮಸುತಂಗರಹುವೆನ ಧರ್ಮಕ್ಷಮೆಯ ಗರವೊಡದಿಹುದು ಅಲ್ಲಿ ಭೀಮನೇ ಮಿರುಕುಳ್ಳ ಗಂಡನು ಉರುಳಿಲ್ಲದೊಡೆ ಕುಡಿಯುವೆನು ಘೋರತರ ವಿಷವ ತೊಳುವಿಲ್ಲದಿರೆ ಉಸುರು ಇರುಳೇಕೆ ಬಂದೆ ನೀನಲ್ಲದುಳಿದ ರುಚಿತ ಬಾಹಿರರು ಕೆಲವರು ಗಳಿಸಿದಡೆ ಕೆಲರುಂಡು ಜಾರುವರು ಒಬ್ಬಳನ್ನಾಳಲಾರಿರಿ ಗಂಡರೂ ನೀವು ಬಂದರು ರಾಯನಾಜ್ಞೆಯ ಕಣ್ಣಿಯಲ್ಲಿ ಬಿಗಿ ಒಡೆದು ಕಡೆದವು ಇನ್ನು ಹುಟ್ಟದೆ ಇರಲಿ ನಾರ್ಯರೆನ್ನವಲು ಬಂಗಿತರು ಕೂಡುಗೇಡಿಂಗೊಡನೆ ಹೊರುವಿರಿ ಹಗೆಗಳನ್ನು ಹಿಂದಿದನು ಮನದೊಳಗೆ ಎಮ್ಮಣ್ಣನಾಜ್ಞೆಯ ಗೆರೆಯ ದಾಟಿದೆನೆಂದನು. ಇನ್ನು ಮುಂದಿನದು 5-6 ವಾಕ್ಯಗಳ ಪ್ರಶ್ನೋತ್ತರಗಳು. ತನ್ನದೊಳಗಿದ್ದ ಸಂಕಟವನ್ನು ಹೇಳಿಕೊಳ್ಳುವಂತಹ ದ್ರೌಪದಿಯ ಸ್ವಗತದ ನುಡಿಗಳವು ಅಂತ ಕೇಳಿದರೆ ಅವುಗಳನ್ನು ನೋಡಿ. ಈ ಒಂದು ಪ್ರಶ್ನೆ 2024 ಎಕ್ಸಾಮ್ 2ನಲ್ಲಿ ಕೆಳಗಿರುವಂಥದ್ದು ನೋಡಬಹುದು. ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ಅಂತ ಇದೆ. ಇದು ಕೂಡ ಅಷ್ಟೇ ಕಾರಣವಂತ ಪ್ರಶ್ನೋತ್ತರಗಳು. ಮುಂದಿನ ಒಂದು ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೊಟ್ಟಿರುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ರಮಣ ಕೇಳುಳಿದವರು ತನ್ನನ್ನು ರಮಿಸುವರು ಮಾನಾರ್ಥವೆನೆ ನಿರ್ಗಮಿಸುವರು ನೀನಿಲ್ಲದುಳಿದವರು ಚಿತ್ತಬಾಹಿರರು ಮಮತೆಯಲ್ಲಿ ನೀನು ಚಿತ್ತದ ಸಮತೆಯನ್ನು ಬೀಳ್ಕೊಡು ಪುಟಾರನ ಯಮನ ಕಾಡಿಸಿ ಕರುಣಿಸೆಂದಳು ಮತ್ತೆ ಕೈ ಮುಗಿದು. ಈ ಪದ್ಯ ಭಾಗದಲ್ಲಿ ಮಾನಾರ್ಥವನ್ನೇ ನಿರ್ಗಮಿಸುವ ಉಳಿದವರು ಯಾರು ಅಂತಂದ್ರೆ ಭೀಮನನ್ನ ಬಿಟ್ಟು ಉಳಿದ ಪಾಂಡವರು. ನೀನೇಕೆ ಸೂಕ್ತವಾದವನು ಅಂತ ಹೇಳ್ಬಿಟ್ಟು ಯಾರನ್ನು ಕುರಿತು ಹೇಳಲಾಗಿದೆ ಅಂತಂದ್ರೆ ಭೀಮನನ್ನ ಕುರಿತು ಹೇಳಲಾಗಿದೆ. ದ್ರೌಪದಿ ಕೌಮುದಿಗಳು ಏನಂತ ಪ್ರಾರ್ಥಿಸ್ತಾಳೆ ಅಂತಂದ್ರೆ, ಆಕೆ ಕೈ ಮುಗಿದ್ಬಿಟ್ಟು ನನಗೆ 3 ಬಾರಿ ಅವಮಾನವಾಗಿದೆ, ನನ್ನನ್ನ ಅವರಿಂದ ರಕ್ಷಿಸು, ನನ್ನ ಮರಣ ಪ್ರಾಣ ಕೇಳ್ತಾಳೆ. ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸ್ತಾನೆ? ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನ ವಿವರಿಸಿ ನೋಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. 2024 ಎಕ್ಸಾಮ್ 1ನಲ್ಲಿ, ಎಕ್ಸಾಮ್ 3ನಲ್ಲಿ, ಹಾಗೆ ಎಕ್ಸಾಮ್ 1 2025 ಮತ್ತು ಎಕ್ಸಾಮ್ 2ನಲ್ಲಿ 25ರಲ್ಲಿ ಕೇಳಿರುವಂತಹದ್ದು. ಸೊ ಇದಕ್ಕೆ ಸಂಪೂರ್ಣವಾದಂತಹ ಪ್ರಶ್ನೋತ್ತರವನ್ನ ನನ್ನ ಒಂದು ಪ್ಲೇ ಲಿಸ್ಟ್ನಲ್ಲಿ ಇದೆ, ಅದನ್ನು ಹೋಗಿ ನೀವು ರೆಫರ್ ಮಾಡಬಹುದು. ಇನ್ನು ಹುಟ್ಟದೇ ಇರಲಿ, ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಸಪ್ರೇಟ್ ಆಗಿರುವಂತಹ ನಿಮ್ಮ 4 ಅಂಕದ ಪ್ರಶ್ನೋತ್ತರಗಳು, 2 ಅಂಕದ ಪ್ರಶ್ನೋತ್ತರಗಳು ಮತ್ತು 3 ಅಂಕದ ಪ್ರಶ್ನೋತ್ತರಗಳನ್ನು ಕೂಡ ಕೊಟ್ಟಿದ್ದೇನೆ. ಅದರಲ್ಲಿಯೂ ಕೂಡ
ಆ ಒಂದು ದ್ರೌಪದಿ ಅವಮಾನಕ್ಕೊಳಗಾದಂತಹ 3 ಪ್ರಸಂಗಗಳನ್ನು ವಿವರಿಸಿ ಅಂತ ಇದೆ. ನೀವು ನನ್ನ ಒಂದು ಚಾನಲ್ಗೆ ಹೋಗ್ಬಿಟ್ಟು ಆ ವಿಡಿಯೋದಲ್ಲಿ ಆ ಉತ್ತರವನ್ನು ಪಡಿಬಹುದು. ಇನ್ನು ತನಗೊದಗಿದ ತೊಂದರೆಯನ್ನು ಪರಿಹರಿಸಿಕೊಳ್ಳಲು ದ್ರೌಪದಿಯ ಜಾಣತನವನ್ನು ವಿವರಿಸಿ ಅಂತ ಇದೆ. ಈ ಮುಂದಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಕುರುಳನೆ ವರಿಸಿದನು ಗಲ್ಲವನೊರೆಸಿ ಮುಂದಾಡಿದನು ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ ಅರಸಿ ಬಿಡು ಬಿಡು ಕಾತಿಯನ್ನು ವಿಸ್ತರಿಸಲೇ ಕಮ್ಮಣ್ಣನಾಗ್ನೆಯ ಗೆರೆಯ ದಾಟಿದನು ಹೋಗೆಂದನ ಭೀಮ. ಇಲ್ಲಿ ದ್ರೌಪದಿಯ ತೆಲಗೂಲನ್ನು ನಿರ್ವಹಿಸಿದಂತಹವನು ಯಾರು ಅಂದರೆ ಭೀಮ ದ್ರೌಪದಿಯ ಮುಖವನ್ನು ಯಾವುದರಿಂದ ತೊಳಿತಾನೆ ಅಂತಂದ್ರೆ ಅಲ್ಲಿಯೇ ಇದ್ದಂತಹ ಒಂದು ಗಿಂಡಿಯ ನೀರಿನಿಂದ ಆಕೆಯ ಮುಖವನ್ನ ತೊಳಿತಾನೆ. ಭೀಮನ ಅಂತಿಮ ತೀರ್ಮಾನ ಏನಾಗಿತ್ತು ಅಂದ್ರೆ ತನ್ನ ಅಣ್ಣನ ಆಜ್ಞೆಯನ್ನ ಮೀರಿ ಆ ಒಂದು ವೈರಿಯರ ವಿರುದ್ಧ ಹೋರಾಡುವಂತಹದ್ದು. ಆಕೆಯ ಮಾನ ಪ್ರಾಣವನ್ನು ಉಳಿಸುವಂತಹ ಒಂದು ತೀರ್ಮಾನವನ್ನ ಆಜ್ಞೆ ಆಕೆ ಆತ ಭೀಮ ಮಾಡ್ತಾನೆ. ಹೀಗೆ ಮುಂದಿನದು ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಗೆಳೆಸಿದ ಪಾಪಿ ಕೌರವನಂದು ಮುಂದೆಲೆ ಬಿಡಿದು ಸೈಂಧವ ಬಂದು ಬಳಿಕ ಅರಣ್ಯ ವಾಸದಳೆನ್ನ ನಡೆದೊಯ್ದ ಇಂದು ಕೀಚಕ ನಾಯಕೊಲಲನುಂದೆ ನಾನೀ 3 ಬಾರಿಗೆ ಬಂದ ಭಂಗವೇ ಸಾಕೆಂತ ಬಸವಳಿದಳು ಇಂದು ಮುಖಿ. ಯಾರನ್ನು ಪಾಪಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಅಂತಂದ್ರೆ ದುಶ್ಯಾಸನನ ಪಾಪಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹೇಳ್ಬಿಟ್ಟು ಕರೀತಾಳೆ ಅಂದ್ರೆ ಕೀಚಕನನ್ನ. ದ್ರೌಪದಿ ಯಾವ ರೀತಿಯ ಅವಮಾನಕ್ಕೊಳಗಾಗ್ತಾಳೆ ಅಂತಂದ್ರೆ ಮಂದಗೆಳೆಸಿದ ಪಾಪಿ ಕೌರವ ಅಂದ್ರೆ ಕೌರವ ರಾಜಸಭೆಯಲ್ಲಿ ಅವಳನ್ನ ಎಳೆದು ತಂದಿದ್ದ ದುಶ್ಯಾಸನ, ಹಾಗೆ ಕೌರವನಾದಂತಹ ದುಶ್ಯಾಸನ. ಇನ್ನು ಮುಂದೆಲೆ ಬಿಡಿದು ತಂದದ್ದು ಸೈಂಧವ ಅಂದ್ರೆ ಆ ಒಂದು ಅರಣ್ಯವಾಸದಲ್ಲಿ ಇದ್ದಾಗ ಆಕೆಯನ್ನ ಅಪಹರಿಸಿದ್ದು. ಹಾಗೆ ಕೀಚಕ ನಾಯಕೊಲ್ಲನು ನೊಂದೆ ನಾನೀ 3 ಬಾರಿಗೆ ಅವನು ಕೀಚಕನು ಕೂಡ ಆಕೆಯನ್ನ ಕಾಲಿನಲ್ಲಿ ಒದ್ದೆದ್ದು ಈ 3 ಪ್ರಶ್ನೆಗಳು ಅವಮಾನವನ್ನ ಮಾಡಿರ್ತಾರೆ. ಇಷ್ಟು ಈ ಒಂದು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನುವಲು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಉತ್ತರವಾಗಿತ್ತು. ಮುಂದಿನ ಒಂದು ವಿಡಿಯೋದಲ್ಲಿ ಪಗೆಯಂ ಬಾಲಕನೆಂಬರೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಕೋಟಿಯ ಉತ್ತರವನ್ನು ನೋಡೋಣ. ಧನ್ಯವಾದ.